Welcome to Dehamrita YouTube channel. Please subscribe, like and share. ಹಾಯ್ ಫ್ರೆಂಡ್ಸ್, ಇವತ್ತು ರುಚಿಕರವಾದ ಹಾಗೂ ಸುಲಭವಾಗಿ ಮಾಡುವಂತಹ ಟೊಮೆಟೊ ಚಟ್ನಿನ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ ನೋಡಿ. ಮೊದಲನೆಯದಾಗಿ ಹಸಿ ಮೆಣಸಿನಕಾಯಿಯನ್ನು ಹಂಚಿನ ಮೇಲೆ ಅಥವಾ ಪ್ಯಾನ್ನ ಮೇಲೆ ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿ ಹುರ್ಕೋಬೇಕು. ಇದೊಂದು ಸ್ವಲ್ಪ ಹುರಿದಿದೆ ಅಂತ ಅನಿಸಿದ ತಕ್ಷಣ ಏನು ಮಾಡಬೇಕು, ನೆಕ್ಸ್ಟು ಒಂದು ಟೊಮೊಟೊ ಹಾಗೂ ಒಂದು ಟೊಮೊಟೊ ಹಣ್ಣು ಹಾಗೂ ಒಂದು ಟೊಮೊಟೊ ಕಾಯಿನ ತೊಗೊಂಡಿದ್ದೀನಿ. ನಾನು ಹೆಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನು ಕೂಡ ನಾನು ಪ್ಯಾನ್ಗೆ ಹಾಕ್ತಾಯಿದ್ದೀನಿ. ಇದು 3 ಐಟಮ್ಸ್ ನಾನು ಏನು ಮಾಡಬೇಕು, ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್. ಒಂದು ಸ್ವಲ್ಪ ಹುರಿದಾಗಿದೆ ಅಂದ ತಕ್ಷಣ ಒಂದು ಸ್ವಲ್ಪ ಎಣ್ಣೆ ಬಿಟ್ಟು ಇನ್ನೊಂದು ಸ್ವಲ್ಪ ಬಾಡಿಸ್ಕೋಬೇಕು. ನೋಡಿ, ಹಸಿಮೆಣ್ಸಿನ್ಕಾಯಿ ನಾನು ಒಂದು 5ರಿಂದ 6 ತೊಗೊಂಡಿದ್ದೀನಿ ಫ್ರೆಂಡ್ಸ್. ನನಗೆ ಅದು ತುಂಬ ಖಾರ ಇರೋ ಕಾರಣಕ್ಕೆ ಕಡಿಮೆ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ತುಂಬ ಖಾರ ಇಷ್ಟಪಡೋರು, ಇನ್ನೂ ಖಾರ ಬೇಕು ಅಂದರೆ ಏನು ಮಾಡ್ಬೋದು, ಒಂದು 8ರಿಂದ 10 ಹಸಿಮೆಣ್ಸಿನ್ಕಾಯಿನ ಹಾಕ್ಕೋಬೋದು. ನಾನು 1ರಿಂದ 2 ಟೊಮೊಟೊ ಮಾತ್ರ ಹಾಕಿದ್ದೀನಿ. ನಾನು ಇಬ್ಬರಿಗಾಗುವಷ್ಟು ಚಟ್ನಿ ಮಾತ್ರ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ತುಂಬ ರುಚಿಕರವಾದ ಚಟ್ನಿ ಫ್ರೆಂಡ್ಸ್. ರಾಗಿ ರೊಟ್ಟಿ ಹಾಗೂ ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ರೊಟ್ಟಿಗಂತೂ ಸಖತ್ ಕಾಂಬಿನೇಷನ್ ಫ್ರೆಂಡ್ಸ್. ಉತ್ತರ ಕರ್ನಾಟಕದ ಸೈಡ್ ಇದೇ ಚಟ್ನಿನೇ ನಮ್ಮ ದೊಡ್ಡಪ್ಪರ ಮನೆಯಲ್ಲೆಲ್ಲ ತುಂಬ ಬಳಸ್ತಾ ಇದ್ದಿದ್ದು. ರೊಟ್ಟಿನ ಮಾಡಿಬಿಟ್ಟು ಇದೇ ಚಟ್ನಿ ಮಾಡ್ತಾಯಿದ್ವಿ ಫ್ರೆಂಡ್ಸ್. ತುಂಬ ಟೇಸ್ಟ್ ಆಗಿರ್ತಿತ್ತು ಫ್ರೆಂಡ್ಸ್. ಒಂದು ಸಾರಿ ನೀವು ಮಾಡಿ ಇದು ರುಚಿ ನೋಡಿ ಫ್ರೆಂಡ್ಸ್. ಆನಂತರ ನೋಡಿ, ಟೊಮೊಟೊ ಕಾಯಿ ಹಾಕಿದರೆ ರೊಟ್ಟಿಗೆ ಸಖತ್ ಕಾಂಬಿನೇಷನ್ ಆಗುತ್ತೆ. ಟೊಮೊಟೊ ಹಣ್ಣು ಮತ್ತು ಕಾಯಿ ಎರಡೂ ಹಾಕಿ ಮಾಡಿದರೆ ಇದೇನಾಗುತ್ತಪ್ಪ ಅಂದರೆ ದೋಸೆಗೆ, ಇಡ್ಲಿಗಂತೂ ಸಖತ್ ಟೇಸ್ಟ್ ಫ್ರೆಂಡ್ಸ್. ಎಲ್ಲದಕ್ಕೂ ತುಂಬ ರುಚಿಯಾಗಿರುತ್ತೆ. ಇಡ್ಲಿ, ದೋಸೆಗೆ ಹಾಗೆ ರೊಟ್ಟಿಗಂತೂ ಇದನ್ನು ಈರುಳ್ಳಿ ಹೆಚ್ಚು ಹಾಕಿಬಿಟ್ಟು ಒಗ್ಗರಣೆಯನ್ನು ಕೊಡಬಾರ್ದು ಫ್ರೆಂಡ್ಸ್. ಹಾಗೆ ಜಸ್ಟ್ ಈರುಳ್ಳಿ ಹೆಚ್ಚು ಹಾಕಿಬಿಟ್ಟು ತಿನ್ನೋದ್ರಿಂದ ಜೀರ್ಣಕ್ರಿಯೆಗೂ ತುಂಬ ಸಹಾಯ ಆಗುತ್ತೆ. ಹಾಗೆ ನಮಗೇನಾಗುತ್ತಪ್ಪ ಅಂದರೆ ಶಕ್ತಿ ಕೊಡುತ್ತೆ ಫ್ರೆಂಡ್ಸ್. ಹಸಿ ಈರುಳ್ಳಿ ಸೇವನೆಯಿಂದ ಅದ್ಭುತ ಲಾಭಗಳಿವೆ ನೋಡಿ. ಈ ರೀತಿ ಚೆನ್ನಾಗಿ ಎಣ್ಣೆ ಬಿಟ್ಬಿಟ್ಟು ಸ್ವಲ್ಪ ಈ ರೀತಿ ಹುರ್ಕೊಳ್ಳಿ. ಇದನ್ನು ನಂತರ ಬಂದುಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೋಡಿ, ಇದನ್ನು ನಾನು ಇವಾಗ ಏನು ಮಾಡ್ತೀನಿ, ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಕೊಳ್ತೀನಿ ಫ್ರೆಂಡ್ಸ್. ನೋಡಿ, ಈ ಚಟ್ನಿಗೆ ನಾನು ಏನೇನು ಬಳಸ್ತಾ ಇದ್ದೀನಿ ಅಂದರೆ, ಒಂದು ಅರ್ಧ ಬಟ್ಲಷ್ಟು ಹಸಿ ಕೊಬ್ಬರಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಬಟ್ಲು ಹಸಿ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು ಹಾಗೂ ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೂ ಉಪ್ಪು. ನಂತರ ಬಂದುಬಿಟ್ಟು ಹುರಿದಿಟ್ಟ ಮೆಣಸಿನ್ಕಾಯಿ ಹಾಗೂ ಟೊಮೊಟೊ ಫ್ರೆಂಡ್ಸ್. ಇದನ್ನು ಏನು ಮಾಡ್ತೀನಿ ನಾನು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟ್ ಬಂದುಬಿಟ್ಟು ಹೆಚ್ಚಿಟ್ಟ ಹಸಿ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಬಟ್ಲು ತೊಗೊಂಡ್ರೆ ಸಾಕು ಫ್ರೆಂಡ್ಸ್. ಜಾಸ್ತಿ ಕೊಬ್ಬರಿ ಹಾಕಿದರೆ ಏನಾಗುತ್ತೆ, ತುಂಬ ಸಿಹಿ ಅನಿಸುತ್ತೆ. ಸ್ವಲ್ಪ ಹಾಕಿದರೆ ಸಾಕು. ನಂತರ ಬಂದುಬಿಟ್ಟು ನೋಡಿ, ಟೊಮೊಟೊ ಮತ್ತು ಹಸಿಮೆಣಸಿನಕಾಯಿ, ಹುರಿದಿಟ್ಟ ಹಸಿಮೆಣಸಿನಕಾಯಿ. ಇದನ್ನು ಕೊಬ್ಬರಿ ಮಾತ್ರ ಸ್ವಲ್ಪನೇ ಹಾಕಿ ಫ್ರೆಂಡ್ಸ್. ತೆಂಗಿನಕಾಯ್ದು ಹೋಳುಗಳನ್ನು ಸ್ವಲ್ಪನೇ ಯೂಸ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನಾನು ಚಿಕ್ಕ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಆ ಕಾರಣಕ್ಕೆ ಸ್ವಲ್ಪ ಹಾಕಿದ್ದೀನಿ. ಒಂದು 8ರಿಂದ 10 ಎಸಳು ಬೆಳ್ಳುಳ್ಳಿ ಹಾಕಿ ನಂತರ ಬಂದುಬಿಟ್ಟು ಸ್ವಲ್ಪ ಕೊತ್ತಂಬರಿ ಹಾಕಿ. ಜಾಸ್ತಿ ಕೊತ್ತಂಬರಿ ಹಾಕಿದರೆ ಕೊತ್ತಂಬರಿ ಸ್ಮೆಲ್ಲೇ ಬರುತ್ತೆ. ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಇದನ್ನು ನಾನು ಇವಾಗ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಮಿಕ್ಸಿಗೆ. ನೋಡಿ, ಅದನ್ನೆಲ್ಲ ಹಾಕಿದ್ದೀನಿ ಅಂತ ಹೇಳಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡಿ. ಹಸಿ ಕೊಬ್ಬರಿ ಇದೆಲ್ಲ ಹಾಕಿದ್ದೀನಿ. ಆಮೇಲೆ ನೋಡಿರಿ, ಗ್ರೈಂಡ್ ಮಾಡ್ಕೊಂಡು ಬಂದ್ಬೇಕು ಫ್ರೆಂಡ್ಸ್. ಇವಾಗ ಈ ಗ್ರೈಂಡ್ ಮಾಡಿದಂತಹ ಚಟ್ನಿನ ನಾವೇನು ಮಾಡಬೇಕು, ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಒಂದು 2 ಟೇಬಲ್ ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ, ಅರ್ಧ ಟೇಬಲ್ ಟೀ ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ. ಈ ಸಾಸಿವೆ ಚಟಪಟ ಅಂದ ಕ್ಷಣವೇ ನಾವೇನು ಮಾಡಬೇಕು, ಕರಿಬೇವಿನ ಸೊಪ್ಪು ಅಥವಾ ಕರಿಬೇವಿನ ಎಲೆಯನ್ನು ಒಂದು 4ರಿಂದ 5 ಎಲೆಗಳಾದರೆ ಸಾಕು ಫ್ರೆಂಡ್ಸ್. ಜಾಸ್ತಿ ಬೇಕಾದರೆ ನೀವು ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೋಬೋದು. ನನಗಿವಾಗ 4ರಿಂದ 5 ಸಾಕು ನೋಡಿ. 4ರಿಂದ 5 ಹಾಕಿದ್ದೀನಿ ಕರಿಬೇವಿನ ಸೊಪ್ಪನ್ನು ಹೆಚ್ಚಿಬಿಟ್ಟು. ನಂತರ ಬಂದುಬಿಟ್ಟು ನಾನೇನು ಹಾಕ್ತಾಯಿದ್ದೀನಿ ಇವಾಗ ಅಂದರೆ ಇಂಗು, MTR ಇಂಗನ್ನು ಯೂಸ್ ಮಾಡ್ತೀವಿ ಫ್ರೆಂಡ್ಸ್. MTR ಇಂಗು ಹಾಕಿದ್ದೀನಿ ಇವಾಗ. ಇಂಗು ಹಾಕಿದ ತಕ್ಷಣ ನಾನು ಏನು ಮಾಡ್ತಾಯಿದ್ದೀನಿ, ರುಬ್ಬಿಟ್ಟಂತಹ ಟೊಮೊಟೊ ಚಟ್ನಿನ ಅರ್ಧ ಮಾತ್ರ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇನ್ನು ಅರ್ಧ ನಾನು ರೊಟ್ಟಿಗೆ ಯಾವ ರೀತಿ ಬಳಸಬೇಕು ಅಂತ ತೋರಿಸ್ತೀನಿ. ಇದು ದೋಸೆ, ಇಡ್ಲಿಗೆ ಆಮೇಲೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ರೊಟ್ಟಿಗೆ ಮಾತ್ರ ಒಗ್ಗರಣೆ ಹಾಕದೇ ಇರೋದು ಹಸಿ ಚಟ್ನಿ ತುಂಬ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಒಗ್ಗರಣೆ ಹಾಕದೇ ಯೂಸ್ ಮಾಡಿದರೂ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಒಗ್ಗರಣೆ ಹಾಕೋದೇನಕ್ಕಪ್ಪ ಅಂದರೆ ಇನ್ನು ಸ್ವಲ್ಪ ಟೇಸ್ಟ್ ಬರಲಿ, ಅಥವಾ ಮಕ್ಕಳಿಗೆ ಬಾಕ್ಸ್ ಕಟ್ಟಲಿಕ್ಕೆ ಮಧ್ಯಾಹ್ನಕ್ಕೆ ಹಾಳಾಗಿಬಿಟ್ರೆ ಕಷ್ಟ ಅನ್ನೋ ಕಾರಣಕ್ಕೆ ಒಗ್ಗರಣೆ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಒಗ್ಗರಣೆ ಹಾಕಿದ್ದೀನಿ.
ಇದಕ್ಕೆ ಬೇಕಾದ್ರೆ ಅಲಂಕಾರಕ್ಕೆ ಕೊತ್ತಂಬರಿ ಮತ್ತು ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ನಂತರ ಬಂದುಬಿಟ್ಟು ಇದೇ ಚಟ್ನಿಗೆ ನೋಡಿ ನಾನು ಇನ್ನೊಂದು ಜಾರಲ್ಲಿ ಸ್ವಲ್ಪ ಹಾಕಿಬಿಟ್ಟು ಒಗ್ಗರಣೆಗೆ ಹಾಕಿಬಿಟ್ಟು ಇನ್ನು ಸ್ವಲ್ಪ ಚಟ್ನಿನ ಎತ್ತಿಟ್ಟಿದ್ದೆ ಫ್ರೆಂಡ್ಸ್. ನಾನು ಈ ಚಟ್ನಿಗೆ ಇವಾಗ ಏನು ಮಾಡ್ತೀನಿ, ಹೆಚ್ಚಿಟ್ಟಂತಹ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಈ ಹಸಿ ಈರುಳ್ಳಿಯನ್ನು ಚಟ್ನಿಗೆ ಹಾಕ್ಕೊಂಡು ರೊಟ್ಟಿ ಜೊತೆಗೆ ತಿಂದರೆ ಫ್ರೆಂಡ್ಸ್ ತುಂಬ ಕಡಕ್ಕಾಗಿರುತ್ತೆ. ಕಡಕ್ ರೊಟ್ಟಿ ಜೊತೆಗೆ ಸಖತ್ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಒಂದು ಸರಿ ನೀವು ಬಳಸಿ ನೋಡಿ. ಈ ಚಟ್ನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಫಾಲೋ ಮಾಡಿ. ಪ್ಲೀಸ್ ಫ್ರೆಂಡ್ಸ್, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.